ಅವ್ರು ಮಾಡದೇ ಹೋದಂಥ ಅರ್ಥಕ್ಕೆ ಬಿಟ್ಟಂಥ ಕೆಲಸವನ್ನು ಪೂರ್ತಿಗೊಳಿಸಿದ್ರೆ ನಿಶ್ಚಿತವಾಗಿಯೂ ಇದೊಂದು ಸಮಾಧಾನಕರ ಡೆವಲಪ್ಮೆಂಟ್ ಆಗ್ತದೆ. ಜೊತೆಗೆ ಬೈಲಹೊಂಗಲದ ಜನರ ಕೂಗನ್ನು ಆಲಿಸಿ ಅವರದ್ದು ಸಹಿತ ಒಂದು ಅವ್ರು ಕೇಳುವ ಹಾಗೆ ಜಿಲ್ಲೆಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯದಲ್ಲಿ ಘೋಷಣೆ ಮಾಡುವಂಥದ್ದು ಅವ್ರಿಗೂ ಅನಿವಾರ್ಯ ಇದೆ ಅಂತ ಅನ್ನಿಸ್ತದೆ. ಬಟ್ ಇದೆಲ್ಲ ಸಿದ್ದರಾಮಯ್ಯರ ಮತ್ತು ಉಸ್ತುವಾರಿ ಸಚಿವರ ಕೈಲದ. ಜನ ಮಾತ್ರ ಮೊದಲು ಉಸ್ತುವಾರಿ ಅವ್ರ ಕಡೆಗೆ, ಜೊತೆಗೆ ಸಚಿವ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಕುತೂಹಲವಾಗಿ ಅದರ ಒತ್ತಾಯದಿಂದ ಎದುರು ನೋಡ್ತಾ ಇದ್ದಾರೆ. ಜಲ್ದಿ ಮಾಡಿರಿ ಕೆಲಸ, ಇದನ್ನು ಜಿಲ್ಲೆಯಲ್ಲಿ ಪರಿವರ್ತಿಸ್ರಿ ಅನ್ನುವಂಥ ಮಾತದ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಸ್ತುವಾರಿ ಅವರು, ಸಚಿವೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಜೊತೆಗೆ DKC ಅವರು ಏನು ಮಾಡ್ಬೋದು ಅನ್ನೋ ಸಹಿತ ಅಷ್ಟ ಮುಖ್ಯದಿಲ್ಲ. ಮೋಸ್ಟ್ಲಿ ಘೋಷಣೆ ಮಾಡ್ತಾರೆ ಡಿಸೆಂಬರ್ 31 ಅನ್ನೋದು ಈ ಭಾಗದ ಎಲ್ಲ ಜನರ ಮನದ ಮಾತು. ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಹೇಳ್ತಾ ಸಿದ್ದರಾಮಯ್ಯರಲ್ಲೇ ಮತ್ತು ನಮ್ಮ DKC ಮತ್ತು ಸತೀಶ್ ಅವರಲ್ಲೇ ಈ ಎಲ್ಲರ ಜನರ ಮನವಿ ಒಂದು ಬೇಡಿಕೆ ಒಂದು ಆದಷ್ಟು ಬೇಗ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗೆ ಘೋಷಿಸ್ರಿ ಅಂತ ಹೇಳ್ತಾ ಈ ಮೆಸೇಜ್ ತಿಳಿಸ್ಬೇಕಂತ ತಿಳಿಸಿದೆ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H60 ನ್ಯೂಸ್ ಅಂತ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.